ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ನಂಜನಗೂಡು ಟೌನು. ಆ ಟೌನ್ಗೆ ಹೊಂದ್ಕೊಂಡಂತೆಯೇ ಇಲ್ಲೊಂದು ಕೆರೆ ಇದೆ. ಇದು ದೇವಿರಮ್ಮನಹಳ್ಳಿ ಕೆರೆ ಅಂತ. ಇಲ್ಲಿ ನಮ್ಮ ಈ ಹಳ್ಳೀಲಿ ಹಳಬರು ಅಂದರೆ ಹಿರಿಕರು ಹೇಳ್ತಾರೆ, ಸುಮಾರು ಒಂದು 65-70 ವರ್ಷದಿಂದನೂ ಇಲ್ಲಿ ಹೂಳೆಸ್ತಿರ್ಲಿಲ್ವಂತೆ. ತುಂಬ ಕಳೆ ಬೆಳ್ಕೊಂಡಿತ್ತು. ಆಮೇಲೆ ತುಂಬ ಚಿಕ್ಕದಾಗಿತ್ತು ಕೆರೆ. ಈ ಸರಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದವರು ಅವರ ಸ್ವಂತ ಖರ್ಚಲ್ಲಿ ಈ ಕೆರೆಯಲ್ಲಿ ಹೂಳೆಸ್ತಿದ್ದಾರೆ. ಲೆಕ್ಕದಲ್ಲಿ ನಮ್ಮ ಜನಪ್ರತಿನಿಧಿಗಳು, ನಮ್ಮ ಸರ್ಕಾರಗಳು ಮಾಡಬೇಕಾಗಿರೋ ಕೆಲಸನ ಒಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದವ್ರು ಮಾಡಿರೋದು ಒಂಥರ ಖುಷಿ ಆಗ್ತಾಯಿದೆ. 70 ವರ್ಷದಿಂದನೂ ಮಾಡದೇ ಇರೋದನ್ನು ಈ ಸರಿ ಮಾಡಿದ್ದಾರೆ. ತುಂಬ ವಿಶಾಲವಾದ ಕೆರೆ ಇದು. ಕಡಿಮೆ ಅಂದ್ರೂ ಒಂದು 10-15 ಎಕರೆ ಕೆರೆ ಇದು. ಯಾಕಂದರೆ ನೋಡಿ, ಈ ಕ್ಲಿಯರ್ ಆಗಿರೋದು ಮತ್ತೆ ಸಿಗೋದಿಲ್ಲ. ಏನಕ್ಕಂದರೆ 70 ವರ್ಷದಿಂದನೂ ಹೂಳೆಸ್ತಿರ್ಲಿಲ್ಲ ಅಂದರೆ ಇಷ್ಟೊಂದು ನೀಟಾಗಿ ಮತ್ತೆ ಸಿಗೋದಿಲ್ಲ ನಮ್ಮ ಜೀವಿತಾವಧಿಯಲ್ಲಿ. ನೋಡಿ, ಈಗ ಮೊನ್ನೆ ಮಳೆ ಬಂದಿರೋದ್ರಿಂದ ಸ್ವಲ್ಪ ನೀರು ತುಂಬ್ತಾ ಇದೆ. ಈಗ ನೀರು ಬತ್ತೋದ್ಮೇಲೆ ಕೆರೆ ಖಾಲಿ ಕಾಣಿಸ್ಬೋದು. ಬಟ್ ಆ ಟೈಮ್ಗೆ ಗಿಡ ಗಂಟೆಗಳು, ಈ ಮರ ಗಿಡಗಳು, ಹುಲ್ಲು ಇವೆಲ್ಲ ಬೆಳ್ಕೊಂಡಿರ್ತವೆ. ಇಷ್ಟೊಂದು ಕ್ಲೀನಾಗಿ ಶುದ್ಧವಾಗಿರೋ ಕೆರೆ ಸಿಗೋದಿಲ್ಲ. ಅದಕ್ಕೆ ಒಂದು ನೆನಪಿಗಿರಲಿ ಅಂತ ಮಾಡ್ತಾಯಿದ್ದೀನಿ. 70 ವರ್ಷದಿಂದ ಮಾಡದೇ ಇರೋದನ್ನು ಈಗ ಮಾಡಿದ್ದಾರೆ. ನೋಡಿ, ಇದು ನಮ್ಮ ನಂಜನಗೂಡು ಟೌನಿಗೆ ಹೊಂದ್ಕೊಂಡಂತೆ ಇರೋ ಈ ಕೆರೆ ಇದು. ಇದು ನಮ್ಮ ಜಮೀನಿಗೆ ಹೋಗೋ ರೋಡ್ ಇದು. ಇಲ್ಲಿಂದ 1 ಕಿಲೋಮೀಟ್ರ್ ನಮ್ಮ ತೋಟ ಇರೋದು.